ಎಸ್ ಮಾಸ್ಟರ್ಸ್, ಇವತ್ತಿನ ಪ್ರಾಯೋಗಿಕ ತರಬೇತಿಯಲ್ಲಿ ಶಿವಂಬು ಚಿಕಿತ್ಸೆ ಇರುತ್ತೆ. ಯಾರೆಲ್ಲ ಶಿವಂಬು ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ರಿಗೂ, ಈಗ ಹೊಸ ಮಾಸ್ಟರ್ ಕೂಡ ಇರ್ತಾರೆ, ಅವ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ, ಅದೇನು ಅಂತ ಗೊತ್ತಿರೋದಿಲ್ಲ. ಆ ಯಾರ್ಯಾರೆಲ್ಲ ಅದ್ರ ಬಗ್ಗೆ ಗೊತ್ತಿದೆ, ಅಳವಡಿಸ್ಕೊಂಡಿದೀವಿ, ಅದನ್ನ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮಂಜುಳಾ ಮೇಡಮ್ ನೋಡೋ ಹಾಗಿಲ್ಲ, ಹ್ಯಾಂಡ್ ರೈಸ್ ಬರ್ತಾ ಇರ್ಬೇಕು. ನಮ್ಮ ನಂದಾ ಮೇಡಮ್ ನಿಂದ ಪ್ರಾರಂಭ ಆಗಲಿ. ಎಸ್ ಮೇಡಮ್, ಥ್ಯಾಂಕ್ ಯು. ಶಿವಂಬು ಚಿಕಿತ್ಸೆ ಆಲ್ಮೋಸ್ಟ್ ಗುರೂಜಿಯವ್ರು ಹೇಳಿದಾಗಿಂದ ಎಲ್ಲರೂ ಅಳವಡಿಸ್ಕೊತಾ ಇದ್ದಾರೆ. ಇದು ನಾನು ಈಗ ಅಂದ್ರೆ ಪ್ರಾಯೋಗಿಕವಾಗಿ ಮಾಡ್ಕೊಂಡಿದ್ದಂದ್ರೆ ನಂದು ಕಿವಿ ನೋವು ಬಂತು. ಕಿವಿ ನೋವು ಬಂದಾಗ ಎಲ್ಲರ ಮನೆಯಲ್ಲಿ ಟ್ಯಾಬ್ಲೆಟ್ ತಗೋ ಅಂತಂದ್ರು. ನಾನು ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದೇನೆ ಮೇಡಮ್. ಯಾಕಂದ್ರೆ ಈಗ ಥೈರಾಯ್ಡ್ಗೂ ತಗೋತಾ ಇಲ್ಲ, ನಾನು BP ಗೂ ಟ್ಯಾಬ್ಲೆಟ್ ತಗೋತಾ ಇಲ್ಲ. ಮೇಡಮ್ ಹೇಳ್ದಂಗೆ ನಮ್ಮಲ್ಲೇ ಚೈತನ್ಯ ಶಕ್ತಿ ಇದೆಲ್ಲ, ಯಾಕೆ ಏನಾಗುತ್ತೆ ನೋಡೋಣ ಅಂತಂದು ನಾನು ಧೈರ್ಯ ಮಾಡಿಬಿಟ್ಟಿದ್ದೀನಿ. ಏನೂ ಆಗಿಲ್ಲ. ಇಲ್ಲಿ ಒಂದು 2 ತಿಂಗಳಂತೂ ಆಯ್ತು ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ಬಿಟ್ಟು. BP ಬಿಟ್ಟು ಬಹಳ ದಿವಸ ಆಯ್ತು. ಅದಕ್ಕೆ ನಾನು ಒಂದು ಮನಸ್ಸು ಮಾಡಿದೆ, ಇಲ್ಲ ನಮ್ಗೆ ಒಂದು ಗುರೂಜಿಯವರು ಅದ್ಭುತವಾದ ಒಂದು ಚಿಕಿತ್ಸೆ ಬಗ್ಗೆ ಹೇಳಿದಾರೆ ನೋಡೋಣ ಅಂತಂದು ಕಂಟಿನ್ಯೂ ಆಗಿ ನಾನು ಅಂದ್ರೆ ಕಿವಿಯಲ್ಲಿ ಹಾಕೋತಿದ್ದಿಲ್ಲ, ಮೂಗಿಗೆ ಮತ್ತು ಮುಖಕ್ಕೆಲ್ಲ ಮಸಾಜ್ ಮಾಡ್ಕೊಂಡು ನಾನು ಮಾಡ್ತಿದ್ದೆ. ಈಗ 2 ದಿವಸ ಆಯ್ತು ಕಿವಿಯಲ್ಲಿ ಹಾಕೊಳ್ಳೋದ್ರಿಂದ ಇವತ್ತು ಕಡಿಮೆ ಆಗಿದೆ ಅದು. ಅಂದ್ರೆ ಸ್ವಲ್ಪ ಈ ಕಡೆ ನಾವು ಮುಟ್ಲಿಕ್ಕೆ ಕೊಡ್ತಾ ಇದ್ದಿದ್ದಲ್ಲ ಕಿವಿ, ಅದು ಹಾಕೊಂಡಿದ್ದೇನೆ. ಇನ್ನೂ ಸ್ವಲ್ಪ ಇದೆ. ಅಂದ್ರೆ ಮೊದ್ಲು ನೋವು ಇದ್ದಷ್ಟು ನೋವಿಲ್ಲ, ಈಗ ಕಡಿಮೆ ಆಗಿದೆ. ಅಂದ್ರೆ ನಮ್ಮಲ್ಲಿರುವಂತ ನಮ್ಮ ದೇಹನೇ ಒಂದು ಹೇಳಿದ್ರಲ್ಲ ಮೇಡಮ್, ಔಷಧಿ ಇರುತ್ತೆ ಅದರಲ್ಲಿ ಅಂತಂದು. ಅದನ್ನ ಅಳವಡಿಸ್ಕೋದ್ರಿಂದ ಈ ರೀತಿ ಆಗಿದೆ. ಇನ್ನೊಂದು ನಾನು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡಿದ್ದಂದ್ರೆ, ನಮ್ಗೆ ಪರಿಚಯ ಇದ್ದವ್ರವ್ರು, ಅವ್ರಿಗೆ ಏನೋ ಒಂದು ಕೆಲಸದಲ್ಲಿ ಅವ್ರಿಗೆ ಬಟ್ ಕಟ್ ಆಯ್ತಂದ್ರೆ, ಅಂದ್ರೆ ಅವ್ರು ಈಗಿಂದಲ್ಲ ಅದ್ ಮಾಡ್ಕೊಂಡಿದ್ದು ಹಿಂದ. ಅಂದ್ರೆ ನಾವೀಗ ಶಿವಂಬು ಚಿಕಿತ್ಸೆ ಬಗ್ಗೆ ನಮ್ಮ ಸೆಷನ್ ನಲ್ಲಿ ಹೇಳ್ತಾ ಇದ್ದಾಗ ಅದನ್ನ ವಿಡಿಯೋ ಅವ್ರು ನೋಡಿ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ದು. ಅವ್ರಿಗೆ ಏನೋ ಒಂದು ಅವ್ರ ಮನೆಯವ್ರ ಕೆಲಸ ಮಾಡ್ತಾರೆ, ಅವ್ರದ್ದೊಂದು ಬಟ್ ಕಟ್ ಆಗ್ಬಿಡ್ತಂತೆ. ಬಟ್ ಕಟ್ ಆದ ತಕ್ಷಣ ಅದಕ್ಕೆ ಸ್ಟಿಚ್ ಹಾಕ್ಬೇಕಲ್ಲ, ಸ್ಟಿಚ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಿದಂತೆ, ಅದಕ್ಕೆ ಅನಸ್ತೇಸಿಯಾ ಕೊಡ್ಬೇಕು ಸ್ಟಿಚ್ ಹಾಕ್ಬೇಕಾದ್ರೆ. ಅವರು ಈ ಅನಸ್ತೇಸಿಯಾ ಬೇಡ ಅಂತಂದ್ರಂತೆ ಡಾಕ್ಟರ್ಗೆ. ಯಾಕಂತಂದ್ರೆ ಸ್ವಲ್ಪ ಹೊತ್ತು ಆ ಬಟ್ಟನ್ನ ಮೂತ್ರದಲ್ಲಿ ಇಟ್ಕೊಂಡು ಬಂದ್ರಂತವ್ರು. ಬಂದು ಈಗ ಸ್ಟಿಚ್ ಹಾಕ್ರಿ ಅಂದ್ರಂತೆ. ಅನಸ್ತೇಸಿಯಾ ಇಲ್ದಂಗೆ ಅವ್ರು ಸ್ಟಿಚ್ ಹಾಕಿಸ್ಕೊಂಡ್ರಂತೆ. ಅದನ್ನ ಹೇಳಿದ್ರು ನನ್ಗೆಲ್ಲ ಮೈ ಎಲ್ಲ ರೋಮಾಂಚನ ಆಯ್ತು. ಎಷ್ಟೊಂದು ಅದ್ಭುತ ಅಲ್ಲ. ಅದನ್ನ ಏನ್ ಕಟ್ ಆದ ಬೆರಳನ್ನ ಮೂತ್ರದಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಆ ನಂತರ ಬಂದು ಅದನ್ನ ವೈದ್ಯರ ಕಡೆಗೆ ಸ್ಟಿಚ್ ಹಾಕಿಸ್ಕೊಂಡ್ರಂತೆ. ಅದಕ್ಕೆ ಅವ್ರಿಗೆ ಯಾವ್ದು ನೋವು ಬರ್ಲಿಲ್ಲಂತೆ. ಅದನ್ನ ನನಗ ಅವ್ರ ಮನೆಯವ್ರು ಶೇರ್ ಮಾಡ್ಕೊಂಡ್ರು. ಅಂದ್ರೆ ಎಷ್ಟೊಂದು ಔಷಧಿ ಗುಣ ಇದೆ, ಎಲ್ಲಾ ಅಂಶಗಳು ಅದು ಮೂತ್ರದಲ್ಲಿ ಇದೆ ಅಂತ ಅನ್ನೋದು ಅರ್ಥ ಆಯ್ತು ಮೇಡಮ್. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನ ನಾವು ಮಾಡ್ತಾ ಇರೋದ್ರಿಂದ, ಮಹಾವತಾರ್ ಫೌಂಡೇಶನ್ ಧ್ಯಾನ ಕೊಟ್ಟಿದ್ರಿಂದ ಎಷ್ಟೆಷ್ಟು ಹಿಂದೆ ಮಾಡ್ಕೊಂಡವರು ಕೂಡ ಈಗ ನಮಗ್ ಕಾಲ್ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಇದನ್ನ ಶಿವಂಬು ಚಿಕಿತ್ಸೆನ ನಮ್ಮ ಜೀವನ ಯಾವಾಗ ಮತ್ ಕೇಳ್ತಾರೆ ಕೆಲವರು, ಎಷ್ಟ್ ದಿವ್ಸ ನಾವು ಇದನ್ನ ನಮ್ಗ ಆರೋಗ್ಯ ಪಡಿಬೇಕಾದ್ರೆ ಎಷ್ಟ್ ದಿವ್ಸ ಮಾಡ್ಬೇಕು ಅಂತಂದು. ನಾವು ಎಷ್ಟು ದಿವ್ಸ ನಾವು ಊಟ ಮಾಡ್ತೀವಲ್ಲ, ಎಷ್ಟು ದಿವ್ಸ ನಾವು ಶ್ವಾಸ ಮಾಡ್ತೀವಲ್ಲ, ಅಲ್ಲಿವರೆಗೂ ಇದನ್ನ ತಗೋತಾನೆ ಇರ್ಬೇಕು ಅಂತ ಅನ್ನೋದು. ಆರೋಗ್ಯವಂತರಾಗಿದ್ರೆ ನಮ್ಗೆ ಯಾವ್ದು ಮುಂದೆ ಅನಾರೋಗ್ಯ ಬರಬಾರ್ದು ಅನ್ನೋದಕ್ಕೆ ಸೇವನೆ ಮಾಡ್ಬೇಕು. ಈಗ ಅನಾರೋಗ್ಯ ಪೀಡಿತರಿದ್ರೆ ನಮ್ಗೆ ಆರೋಗ್ಯವಂತರಾಗ್ಲಿ ಅಂತ ಅನ್ನೋದಕ್ಕ ಶಿವಂಬ ಚಿಕಿತ್ಸೆನ ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ನಂದಾ ಮೇಡಮ್. ಎಲ್ರಿಗೂ ಇದು ಸ್ಫೂರ್ತಿ ಆಯ್ತು ಅಂತ ಭಾವಿಸ್ತೀವಿ. ಹಾಗೆ ಒಂದು 80 ವರ್ಷದವರು ಅಂದ್ರೆ ಝೂಮ್ ಅಟೆಂಡ್ ಮಾಡಲ್ಲ, ಅವ್ರಿಗೆ ಈ ತರ ಶೇರ್ ಮಾಡಿರೋದು ನಮ್ಮ ಫೌಂಡೇಶನ್ ಇಂದ ಗೊತ್ತಾದಂತಹ ವಿಚಾರ. ಅವರು ಎಷ್ಟೊಂದು ಬಾರಿ ಹೇಳಿದ್ರು ಅಂದ್ರೆ, ನಾವು ಕೂಡ ಯಾರೋ ಹೇಳಿದ್ರು ಅಳವಡಿಸ್ಕೊಂಡಿದೀವಿ ಅಂತ ಹೇಳಿದ್ರು ಅಷ್ಟೇ. ಪಾಪ ಅವ್ರಿಗೆ ಗೊತ್ತು, ಝೂಮ್ ಅಟೆಂಡ್ ಮಾಡೋದಾಗ್ಲಿ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ. ನಾನೇ ಸಜೆಷನ್ ಕೊಡ್ತಾ ಕೊಡ್ತಾ ಅವರು ಎಷ್ಟು ಬಾರಿ ಫೋನ್ ಮಾಡಿ ಬುಕ್ಸ್ ಕೇಳಿದ್ರು. ಆಮೇಲೆ ಕೊನೆಯಲ್ಲಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತಗೊಳ್ಳಿ ಅಂತ ಸಜೆಷನ್ ಕೊಟ್ಟಿದ್ದಾಯ್ತು. ಈ ರೀತಿ ಶಿವಂಬು ಚಿಕಿತ್ಸೆಯಿಂದ ಎಷ್ಟೊಂದು ಪ್ರಯೋಜನ ಇದೆ ಅಲ್ವಾ ಅಂತ ಇದರಲ್ಲಿ ತಿಳಿಬಹುದು. ಎಸ್ ಮೇಡಮ್, ಥ್ಯಾಂಕ್ ಯು. ಮುಂದಿನ ಮಂಜುಳಾ ಮೇಡಮ್. ಹಾಗೆ ರಾಜು ಸರ್, ಇವತ್ತು ತುಂಬಾ ದಿವಸಗಳಿಂದ ನೀವು ಅಟೆಂಡ್ ಮಾಡಿರ್ಲಿಲ್ಲ ಕ್ಲಾಸ್ ಅನ್ಸುತ್ತೆ. ಇವತ್ತು ಮಾತಾಡಿದ್ರಿ. ನಿಮ್ಮ ಮಾತುಗಳಲ್ಲಿ ನಮಗೇನು ಸ್ಪಷ್ಟತೆ ಇತ್ತು ಅಂತಂದ್ರೆ ನೀವು ಕೂಡ ಸ್ವಾಧ್ಯಾಯ ಕೊಡ್ಬೋದು, ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಹೇಳ್ತಾ. ಮಂಜುಳಾ ಮೇಡಮ್. ಎಸ್ ಮೇಡಮ್. ಮತ್ತೆ ಇನ್ನೊಂದ್ಸಲ ಆಪ್ಷನ್ ಬರುತ್ತೆ ನೋಡಿ.
ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಮಸ್ಕಾರ ಮೇಡಮ್. ನಾನು ಶಿವಂಬು ನವೆಂಬರ್ 1ನೇ ತಾರೀಕಿಂದ ಅಲ್ಲಿಗೆ 2 ತಿಂಗಳು 1 ವಾರ ಆಯಿತು ಶುರು ಮಾಡಿ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಸೇವನೆ ಮಾಡ್ತಾ ಇದ್ದೀನಿ. ಸೇವನೆ ಮಾಡ್ತಾ ಆ, ಉಪಯೋಗಿಸ್ತಾ ಇದ್ದೀನಿ ಮೇಡಮ್. ಅದ್ರ ರಿಸಲ್ಟ್ ಸ್ವಲ್ಪ ನನಗೆ ನರ್ವಸ್ ಪ್ರಾಬ್ಲಮ್ ಇತ್ತು. ಹಂಗಾಗಿ ಇದನ್ನ ತಗೊಳ್ತೀರ ಅಂದರೆ ಯಾರೋ ಯಾರೋ ಒಬ್ರು ಮಾಸ್ಟರು ಮೆಸೇಜ್ ಹಾಕಿದ್ದಾರೆ ಯಾವ ರೀತಿ ತಗೊಳ್ತೀರಾ ಅಂತ. ಬೆಳಗ್ಗೆ ರಾತ್ರಿ ಮಲಗೋದೇ ನಾವು 11 ಆಗುತ್ತೆ. ಮಲಿಕೊಂಡ್ಮೇಲೆ ಬೆಳಗ್ಗೆ ಎದ್ದು ಬೆಳಗ್ಗೆ ಯಾವಾಗ ಎದ್ದೇಳ್ತೀವೋ 3:30ನೋ 4 5 ನಿಮ್ಗೆ ಎಷ್ಟು ಗಂಟೆಗೆ ಎಚ್ಚರ ಆಗುತ್ತೋ ಅವಾಗ ಎದ್ದಾಗ ಫಸ್ಟ್ 5 ಡ್ರಾಪ್ಸ್ ಬಿಟ್ಬಿಟ್ಟು ಆಮೇಲೆ ಕಲೆಕ್ಟ್ ಮಾಡಿಕೊಂಡು ಅದನ್ನ ನಾನು ಸೇವನೆ ಮಾಡ್ತಾ ಆಮೇಲೆ ನಾನು ಐ ವಾಶ್ ಮಾಡ್ಕೊತೀನಿ. ಐ ವಾಶ್ ಮಾಡ್ಕೊತ ತಾಳ್ರಿ ತೋರಿಸ್ತೀನಿ. ಅದು ಐ ವಾಶ್ ಕಪ್ಪು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಹಂಗಾಗಿ ಐ ವಾಶ್ ಮಾಡಿಕೊಂಡು ಮಾರ್ನಿಂಗ್ ಸೇವನೆ ಮಾಡಿ ನೋಡ್ರಿ, ಇಲ್ಲಿ ವಾಷಿಂಗ್ ಮಿಷನ್ ಮೇಲೆ ಇಟ್ಬಿಟ್ಟಿರ್ತೀನಿ ಈ ರೀತಿ. ಇದು ಐ ವಾಶ್ ಕಪ್ಪು. ಎಸ್ ಮೇಡಮ್. ಇದು ಆಯುರ್ವೇದ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ನಾನು ಅಲ್ಲಿಂದಲೇ ತಂದಿದ್ದೀವು. ಇದಕ್ಕ ಹಾಕೊಂಡು ಕಣ್ಣನ್ನ 50 ಸರ್ತಿ, ಅಂದ್ರೆ ಕಣ್ಣು ಹಿಂಗೆ ಬಿಡೋದು ಮುಚ್ಚೋದು ಈ ತರ 50 ಸರ್ತಿ ಎಣಿಸ್ಕೊಂಡು ಕೌಂಟ್ ಮಾಡ್ಕೊಂಡು ಅದನ್ನ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಇನ್ನ ಸೇವನೆನೂ ಮಾಡಿ ಮಾರ್ನಿಂಗೇನೆ ಇನ್ನೊಂದು ಸ್ವಲ್ಪ ಇಟ್ಟಿರ್ತೀನಿ. ಸ್ನಾನ ಮಾಡ್ಬೇಕಾದ್ರೆ ಅದನ್ನ ಅಪ್ಲೈ ಮಾಡ್ಕೊಳಕ್ಕೆ ಮಾರ್ನಿಂಗ್ದು. ಯಾಕೆಂದ್ರೆ ಮಾರ್ನಿಂಗ್ದು ಅಷ್ಟು ರಿಸಲ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಗುರೂಜಿಯವ್ರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಒಂದು ಸ್ವಲ್ಪ ಇಟ್ಟಿರ್ತೀನಿ. ಸ್ನಾನ ಮಾಡ್ಬೇಕಾದ್ರೆ ಕೆಲವೊಂದು ಭಾಗಗಳಲ್ಲಿ ಈಗ ಕಂಕ್ಳಡಿ ಎಲ್ಲ ಒಂಥರ ಕೆಂಪಗಾಗಿರುತ್ತೆ. ಯಾಕೆಂದ್ರೆ ಅದು ಜಾಸ್ತಿ ಆ ಭಾಗ ಸ್ಕಿನ್ನು ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ. ಈ ನಾರ್ಮಲ್ ಸ್ಕಿನ್ ತರ ಇರಲ್ಲ. ಮುಂಚೆ ಎಲ್ಲ ಈ ಪೌಡ್ರ್ ಹಾಕೊಂಡು ಸ್ನಾನ ಆದ್ಮೇಲೆ ಬಟ್ಟೆ ಹಾಕೊಳ್ತಿದ್ವಿ. ಬಟ್ ಈಗ ಅದೇನು ಬೇಡ. ನಾನು ಈಗಾಗಲೇ 2 ತಿಂಗಳಿಂದ ಇದು ಏನಿದೆ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇದನ್ನೇ ಶಿವಾಂಬುನೆನೆ ಕಂಕ್ಳಡಿ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಬಿಸಿನೀರಲ್ಲಿ ನಾನು ಸ್ಟೆರಿಲೈಸ್ ಮಾಡ್ತೀನಿ ಡೈಲಿ. ಅದು ಇಂಪಾರ್ಟೆಂಟ್. ನಾನೇನು ಉಪಯೋಗಿಸ್ತೀನಿ ಅದು ಪಿಂಗಾಣಿದು ಅದೆಲ್ಲ ಅಂದರೆ ಸ್ಟೀಲ್ನಲ್ಲಿ ಅದನ್ನ ಕಲೆಕ್ಟ್ ಮಾಡೋಂಗಿಲ್ಲ. ಗಾಜು ಅಥವಾ ಪಿಂಗಾಣಿ ಅಂತ ಹೇಳಿದ್ದಾರೆ. ನಾನು ಇನ್ನೂ ತಂದಿಲ್ಲ, ಸಿಟಿಗೆ ಹೋಗಿ ತರಬೇಕು ಗಾಜಿನ ಬಾಟ್ಲು. ಹಾಗಾಗಿ ಈಗ ಸದ್ಯಕ್ಕೆ ಪಿಂಗಾಣಿ ಇದರಲ್ಲಿ ಯೂಸ್ ಮಾಡ್ತಾ ಪಿಂಗಾಣಿ ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಹಂಗಾಗಿ ಅದನ್ನೆಲ್ಲ ಅಪ್ಲೈ ಮಾಡಿ ಸ್ನಾನ ಆಗ್ಬೇಕಾದ್ರೆ ಬಿಸಿ ನೀರಲ್ಲಿ ಏನು ಈ ಐ ವಾಶ್ ಈಗ ತಣ್ಣೀರಲ್ಲಿ ತೊಳೆದಿಟ್ಟಿರ್ತೀನಿ ಸ್ನಾನ ಮಾಡಿದಾಗ. ಯಾಕೆಂದ್ರೆ ನಾವು ಹೊಟ್ಟೆಗೆ ಉಪಯೋಗಿಸೋದು ಸ್ವಚ್ಛತೆನೂ ಇಂಪಾರ್ಟೆಂಟು. ಹಾಗಾಗಿ ಅದನ್ನ ಸ್ಟೆರಿಲೈಸ್ ಮಾಡೋದು ಬಿಸಿನೀರಲ್ಲಿ. ನಾನು ಏನು ಈ ಪ್ರಾಡಕ್ಟ್ಸ್ ಎಲ್ಲ ಅದ್ರ ಮುಳುಗಿಸಿ ಚೆನ್ನಾಗಿ ಕುದಿಯೋ ನೀರಲ್ಲಿ ಇಟ್ಬಿಟ್ಟಿರ್ತೀನಿ. ಸ್ನಾನ ಆದಾಗ ಅದನ್ನು ವಾಶ್ ಮಾಡಿ ದಬ್ಬಾಕ್ಬಿಡ್ತೀನಿ. ಅದನ್ನು ಎಲ್ಲಿ ಬಚ್ಚಲ್ ಮನೇಲಲ್ಲ. ಯಾಕೆಂದ್ರೆ ಬಚ್ಚಲ್ ಮನೇಲೆ ನಮ್ಮಲ್ಲಿ ಕಮೋಡ್ ಇರೋದ್ರಿಂದ ಬೇಡ, ಅದರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ತಂದು ವಾಷಿಂಗ್ ಮಿಷನ್ ಅಥವಾ ನನ್ನ ರೂಮು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಒಂದು ಜಾಗ ಮಾಡಿ ಇಟ್ಟಿರ್ತೀನಿ. ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ನನ್ನ ರೂಮಲ್ಲಿ. ಹಾಗಾಗಿ ಇದನ್ನ ನಾನು ಅಳವಡಿಸ್ಕೊಳ್ತಾ ಇರೋದು ಮೇಡಮ್. ಹೀಗಾಗಿ ಮಾರ್ನಿಂಗ್ದು ಏನು ಬರುತ್ತೆ ಅದು ಫುಲ್ಲು ನಾನು ಫಸ್ಟ್ 1 ವಾರ ಅದು ಒಂದು ದೊಡ್ಡ ಲೋಟ ನೀರು ಕುಡಿಯೋ ಲೋಟ ಅಂತಂದ್ರೆ ಒಂದು 300 ml ಇರುತ್ತೆ. 300 ml ನಾನು ಯೂಸ್ ಮಾಡ್ತಾ ಇದ್ದೆ. ಈಗ ಹಾಫ್ ಲೀಟರ್ ಬೆಳಗ್ಗೆ ಎಲ್ರಿಗೂ ಬರುತ್ತೆ. ಅದು ನೈಟ್ ಮಲಗಿರ್ತೀವಲ್ಲ, ಅದು ತುಂಬಾ ಶಕ್ತಿಶಾಲಿ ಅಂತ. ಹಾಗಾಗಿ ಹಾಫ್ ಲೀಟರ್ ಏನು ಬರುತ್ತೆ ಶಿವಾಂಬು ಅದು ಪೂರ್ತಿ ಸೇವನೆ ಮಾಡ್ತಾ ಇದ್ದೀನಿ ನಾನು. ಪೂರ್ತಿ ಸೇವನೆ ಮಾಡಿ ಇನ್ನೊಂದು ಸ್ವಲ್ಪ ಎಷ್ಟು ಬೇಕು ಇನ್ನೊಂದು ಸ್ವಲ್ಪ ಮಡಗಿರ್ತೀನಿ. ಅದನ್ನ ಸ್ನಾನ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ಕೊಂಡು ಅಲ್ಲಿ ಬ್ರಷ್ ಮಾಡಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್. ಇದನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಕಣ್ಣು ಐ ವಾಶು ಮಾಡ್ಕೊತೀನಿ. ಈ ರೀತಿ ನಾನು ಅಪ್ಲೈ ಆಮೇಲೆ ನನಗೆ ಮಂಡಿ ನೋವು ಇರೋದ್ರಿಂದ ಸ್ನಾನಕ್ಕೆ ಹೋದಾಗಲೇ ಆಕ್ಚುಲಿ ಆಮೇಲೆ ತಲೆಗೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದು 1/2 hour ಅಂದ್ರೆ ಆಕ್ಚುಲಿ ಅದನ್ನು ಆಚೆ ಹೋಗ್ಬೇಕು ಅಂತಂತಾರೆ. ಬಟ್ ನಾನು ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಅಪ್ಲೈ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಮೇಡಮ್. ಇದ್ರ ಬಗ್ಗೆ ಸಾಕಷ್ಟೇನೆ ನೀವು ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಇನ್ನು ಸ್ವಲ್ಪ ಉಳಿಸ್ಕೊಳ್ಳೋಣ, ಯಾಕೆಂದ್ರೆ ಇನ್ನೊಂದ್ಸಲಿಗೆ ನಿಮ್ ಕಡೆಯಿಂದ ಮಾಹಿತಿ ತಗೋಬೇಕಾಗುತ್ತೆ. ಈ ಮಂತ್ ಅಲ್ಲಿ ಮತ್ತೆ ಪದೇ ಬರ್ತಾ ಇರುತ್ತೆ ಮೇಡಮ್. ನೋಡಿದ್ರಲ್ಲ ಮಾಸ್ಟರ್ಸ್,
ನಮ್ಮ ನಂದಾ ಮೇಡಮ್ ಇಂದ, ಮಂಜುಳಾ ಮೇಡಮ್ ಇಂದ ಶಿವಂಬು ಚಿಕಿತ್ಸೆ ಹೇಗೆಲ್ಲ ಪ್ರಯೋಜನ ಕೊಡುತ್ತೆ, ಹೇಗೆಲ್ಲ ಅಳವಡಿಸ್ಕೋಬಹುದು, ಡೀಟೇಲ್ಡ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ರೀಸೆಂಟ್ ಆಗಾದ್ರೂ ಅವ್ರು ಸ್ಟಾರ್ಟ್ ಮಾಡಿದ್ರು ಸಹ ಅವರು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ, ನಮಗೂ ಸಹ ತಿಳಿಸಿದ್ದಾರೆ. ಗ್ರೇಟ್ ಮೇಡಮ್, ಥ್ಯಾಂಕ್ ಯು ಮಂಜುಳಾ ಮೇಡಮ್. ಆಮೇಲೆ ಈಗ ವೆಯ್ಟ್ ಲಾಸ್ ಆಗೋದ್ರಲ್ಲೂ ಇದು ಹೆಲ್ಪ್ ಆಗುತ್ತೆ ಅಂತ ಉಪಯೋಗಿಸಿರೋರು ನಮ್ಮ ವೇದಿಕೆನವರೇ ಹೇಳಿರೋದ್ರಿಂದ ಅದನ್ನು ಟ್ರೈ ಮಾಡ್ಬೋದು ಮೇಡಮ್. ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು ಅವರೆಲ್ಲ ಆಟೋಮೆಟಿಕ್ ಆಗಿ ಎಲ್ಲೆಲ್ಲಿ ನಮಗೆ ಬೇಡವಾಗಿರೋ ಕೊಬ್ಬು ಕರಗುತ್ತೆ ಅಂತ, ಅದೆಲ್ಲ ಏನ್ ಮ್ಯಾಜಿಕ್ ಅಲ್ಲ, ಒಟ್ನಲ್ಲಿ ನಾವು ಉಪಯೋಗಿಸ್ತಾ ಇದ್ರೆ ರಿಸಲ್ಟ್ಗಳು ಆಟೋಮೆಟಿಕ್ ಆಗಿ ಬರ್ತವೆ ಅಂತ. ಎಸ್ ಮೇಡಮ್, ಶಿವಂಬು ಒಂದು ಅದ್ಭುತವಾದ ಟಾನಿಕ್ ಅಂತ ಕೇಳಿದೀವಿ. ಈಗ ಅದ್ರ ಜೊತೆಗೆ ನಾವು ಇನ್ನೂ ಸ್ಟ್ರಾಂಗ್ ಆಗಿ ತಗೋಬೇಕು, ಇನ್ನೂ ಅದರಲ್ಲಿ ನಮಗೆ ಒಂದು ಒಳ್ಳೆಯ ಅಂಶ ಸಿಗ್ಬೇಕು ಅಂತ ಅಂದ್ರೆ ಸ್ಪಿರುಲಿನ ಹಾಕಿ ಉಪಯೋಗಿಸ್ಬೇಕು. ಈ ರೀತಿ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳನ್ನ ನಾವು ಮಾಡಿ ರಿಸಲ್ಟ್ ತಗೋಬಹುದು ಅಂತನೂ ಕೂಡ ನಮ್ ಗುರುಜಿ ಹೇಳಿದ್ದಾರೆ. ಈ ರೀತಿನೂ ಮಾಡ್ಬೋದು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್. ಶಾರ್ಟ್ ಆಗಿರ್ಲಿ ಮೇಡಮ್, ಮತ್ತೆ ಹೊಸ ಏನಾದ್ರೂ ಪ್ರಯೋಗ ಇದ್ರೆ ಹೇಳಿ. ಸೀನಿಯರ್ ಮಾಸ್ಟರ್ಸ್ ಇದು ವಿಚಾರ ಮಾಹಿತಿಗಳನ್ನ ತಗೊಂಡು ಹೊಸ ಮಾಸ್ಟರ್ಸ್ ಕೂಡ ಮಾತಾಡಿ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಗೊಂದಲಗಳಿರುತ್ತೆ. ನಿಸ್ಸಂಕೋಚವಾಗಿ ಇಲ್ಲಿ, ಯಾಕೆಂದ್ರೆ ಇದು ಆಧ್ಯಾತ್ಮಿಕವಾದ ವೇದಿಕೆ. ಈಗ ತಾನೇ ನಾವು ಆಧ್ಯಾತ್ಮಿಕ ಚಿಕಿತ್ಸೆ ಸ್ವಾಧ್ಯಾಯ ಕೇಳಿದೀವಿ, ಹಾಗಾಗಿ ಎಸ್ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ತುಂಬಾ ಧನ್ಯವಾದಗಳು. ಅಶ್ವಿನಿ ಮೇಡಮ್ ಅವ್ರಿಗೆ ಧನ್ಯವಾದಗಳು. ತುಂಬಾ ದಿವಸದಿಂದ ಕಾಣಕ್ಕಾಗ್ತಿಲ್ಲ ಅಂತ ನನ್ಗೆ ಒಂದು 15-20 ದಿವಸದಿಂದ ಧನುರ್ಮಾಸ ಶುರುವಾದಾಗಿಂದ ಸ್ವಲ್ಪ ಅದನ್ನು ಬಿಡುವಾಗಿಲ್ಲ, ಆ ತರ ಮಾಡ್ಕೊಂಡು ಸ್ಯಾನಿಟೈಸ್ ಮಾಡ್ತಿರ್ಲಿಲ್ಲ ಅಷ್ಟೇನೆ. ಮಧ್ಯ ಗುರುಜಿ ಬಂದಾಗ ಆ ಟೈಮ್ಗೆ ಕ್ಲಾಸ್ ಅಟೆಂಡ್ ಮಾಡ್ಬಿಡ್ತೀನಿ. ಗುರುಜಿ ಮುಖ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಆಗದೇ ಇಲ್ಲ. ಜೊತೆ ನೋಡಿ ನಾನು ಕೂಡ ಈಗ ಶಿವಂಬು ಸ್ನಾನ ಆಗೋವರೆಗೂ ನೀವು ಬೆಳಿಗ್ಗೆ ಧನುರ್ಮಾಸ ಪಾಪ ಬೇಗ ಎದಳಕ್ಕಾಗಲ್ಲ, 18 ವರ್ಷದವರು ಹುಡುಗಿ ಅನ್ಬಿಟ್ಟು ನಾವು ರಾತ್ರಿ ಸ್ಕಿಪ್ ಇಟ್ಕೊಂಡಿದೀವಿ, ರಾತ್ರಿನೇ ಕೊಟ್ಟಿದೀವಿ ನೋಡಿ ಮೇಡಮ್. ಅದೇ ಮತ್ತೆ ನೋಡಿ ನಾನು ಇವಾಗ ಸ್ನಾನ ಆಗೋ ತನಕನೂ ಒಂದ್ 2 ಸರಿ 3 ಸರಿ ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಈಗ ಅದು ಒಂದು ಮೈಲಿಗೆ ಆಗ್ಬಿಡ್ತು. ಒಂದು 3-4 ದಿವಸ ಆಯ್ತು ನಮ್ಮ ಭಾವ ಒಬ್ರು ತೀರ್ಕೊಂಡು, ಸ್ವಲ್ಪ ಆ ಕಡೆಯಿಂದ ಇದಾಗಿದೆ. ನಾನು ಇವಾಗ ಪೂಜೆ ಎಲ್ಲ ನಿಲ್ಸ್ಬಿಟ್ಟಿದೀನಿ, ಮಾಡುವಂಗಿಲ್ಲ ಅಂತ ನೋಡಿ. ನಾನು ಧನುರ್ಮಾಸ ಮುಗಿಯಷ್ಟರಲ್ಲಿ ನಿಲ್ಸ್ಬೇಕು ಅಂತ ಮಾಡಿದೆ, ಮತ್ತೆ ಹಾಗೆ ಇರಲಿಲ್ಲ ಸ್ನಾನದವರೆಗೂ. ಈಗ ಮತ್ತೆ ಸ್ನಾನ ಆಗೋವರೆಗೂ ಒಂದು 3 ಸರಿ ಆದ್ರೂ ನಾನು ಅವಾಗ ಯಾವಾಗ್ಲಾದ್ರೂ ತಗೋಬಹುದು ಅಂತ ಹೇಳಿದ್ರು ನೋಡಿ. ನಾನು ತಗೊಂಡಾಗ್ಲೇ 2 ಸರಿ ಆಯ್ತು, ಈಗ 3ನೇ ಸರಿ ತಗೋತಾ ಇದ್ದೀನಿ. 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ 3ನೇ ಸರಿ ಅಲ್ಲಿ ಕೊಟ್ಟವಲ್ಲ, ನಾವು ವೇದಿಕೆ ಮೇಲೆ ಕೊಟ್ಟಿದ್ದೆ ಅವಳು ನಾನು ನೋಡಿ. ಹಿಂಗೆ ಗುಟ್ಗಾಗಿ ಈ ತರ ತಗೋತಾ ಇರ್ಬೇಕು. ಎಲ್ಲಾ ಮಾಸ್ಟರ್ಸ್ ವೀಕ್ಷಣೆ ಮಾಡ್ತಾ ಇದೀವಿ. ಪ್ರಾಯೋಗಿಕ ತರಬೇತಿಲಿ ಇದೇ ಪ್ರಾಯೋಗಿಕ ತರಬೇತಿ. ಹುಬ್ಬಳ್ಳಿ ಪ್ರೋಗ್ರಾಮ್ ಅಂತ ಅನ್ಸುತ್ತೆ, ಅಲ್ಲಿ ಸ್ಟೇಜ್ ಅಲ್ಲೂ ಕೂಡ ಅವರು ಈ ರೀತಿ ತೋರ್ಸೋದಕ್ಕೆ ಹಿಂಜರಿಕೆ ಪಟ್ರು. ಈಗ ಅದ್ರ ಜೊತೆಗೆ ಅಲ್ಲಿ ಅವರು ಧೈರ್ಯವಾಗಿ ಈ ರೀತಿ ಪ್ರಯೋಗ ಮಾಡಿ ಇಲ್ಲೂ ಸಹ ವೇದಿಕೆಯಲ್ಲೂ ಕೊಡೋದಕ್ಕೆ ಅದು ಸಾಧ್ಯ ಆಗ್ತಾ ಇದೆ. ಸೂಪರ್ ಮೇಡಮ್. ಮೇಡಮ್ ಜೊತೆಗೆ ನನಗೆ ಇವಾಗ ಸ್ವಲ್ಪ ವಾತಾವರಣ ಈ ತರ ಇದ್ರೆ ನಾನೆಲ್ಲ ಹೊರಗಡೆ ಹೊರಡ್ಬೇಕಿತ್ತು, ಯಾವ್ದೋ ಒಂದು ಸ್ವಲ್ಪ ಕೆಲಸ ಇದೆ ಅರ್ಜೆಂಟ್, ಅದಕ್ಕೆ ನಾನು ಮೊದಲೇ ಹ್ಯಾಂಡ್ ರೈಸ್ ಮಾಡೋಣ ಅಂತ ಮಾಡಿದೆ. ನೋಡಿ ವಾತಾವರಣ ಯಾವ ರೀತಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ನೋಡಿ ಮೇಡಮ್. ಕಾಣಿಸ್ತಾ ಇದೆಯಲ್ವಾ? ಯಾರು ನೋಡಿ, ಸಿಕ್ಕಾಪಟ್ಟೆ ಹೊಗೆ ತರ ಏನು ಕಾಣಿಸಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ತುಂಬಾ ವಾತಾವರಣ ಹೊಗೆ ತರ, ಬಾಗಿಲು ತೆಗೆದ್ರೆ ಈಚೆ ನಾವ್ ಇದೀವಿ ಅಂತಾನೆ ಗೊತ್ತಾಗಲ್ಲ, ಎದುರುಗಡೆ ಮನುಷ್ಯರ್ ಕಾಣಿಸಲ್ಲ, ಆತರ ವಾತಾವರಣ ಮೇಡಮ್. ಶಿವಂಬು ಚಿಕಿತ್ಸೆ ಜೊತೆಗೆ ವಾತಾವರಣ ಚಿಕಿತ್ಸೆನೂ ಕೂಡ ನಮ್ಗೆ ಮಾಡಿಸಿದ್ರಿ. ಥ್ಯಾಂಕ್ ಯು ಮೇಡಮ್. ನೋಡಿ ಯಾವ ತರ ಇದೆ ವಾತಾವರಣ ಅಂತಂದ್ರೆ ಏನು ಗೊತ್ತಾಗಲ್ಲ, ಹೊಗೆ ತರ ಇದೆ, ಹತ್ತಿರದಿಂದ ಏನು ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ 1/2 an hour ಅಲ್ಲಿ ಈ ತರ ಇದೆ ತುಂಬಾ. ಓಕೆ, ಎಸ್ ಮೇಡಮ್, ಮತ್ತೊಂದ್ಸಲ ಇದೇ ರೀತಿ ನಾವು ತಗೊಳ್ಳೋಣ. ಎಲ್ಲಾರ ಮನೆ ವಾತಾವರಣ ಹೇಗಿದೆ ಅಂತಾನು ಕೂಡ ತಗೋಬಹುದು. ಇದರಿಂದ ಒಂದು ಐಡಿಯಾ ಬಂತು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಸುಭದ್ರಾ ಮೇಡಮ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್. ಎಸ್ ಮೇಡಮ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಾನು ಶಿವಂಬುವನ್ನ 2 ತಿಂಗಳಿಂದ ಅಕ್ಟೋಬರ್ 31st ಇಂದ ಸ್ಟಾರ್ಟ್ ಮಾಡಿದೆ ಸೇವನೆ ಮಾಡೋದಕ್ಕೆ. ಅಷ್ಟಕ್ಕೆ ಮುಂಚೆ ನಾನು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತಿದ್ದೆ. ಎಕ್ಸ್ಟ್ರಾ ಫ್ಯಾಟ್ಸ್ ಎಲ್ಲ ಕರಗುತ್ತೆ ನನಗೆ. ಈ ಹೊಟ್ಟೆ ಸೈಡ್ ಪಕ್ಕಗಳಲ್ಲೆಲ್ಲ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಅಂದರೆ ಯಾರು ನೋಡಿದ್ರು ಸಣ್ಣ ಆಗಿದೆಯಾ ಅಂತ ಹೇಳ್ತಾರೆ, ನಾನು ಯೋಚನೆ ಮಾಡ್ತಿಲ್ಲ ಅದಕ್ಕೇನು. ನನಗೆ ಗೊತ್ತಿದೆ ಇದರಿಂದ ನನಗೆ ಮೇಂಟೈನ್ ಆಗಿದೆ ಅಂತ. ಸೇವನೆ ಮಾಡ್ತಾ ಇದ್ದೀನಿ, ಮತ್ತು ಕಣ್ಣಿಗೂ ಕಿವಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನಗೆ ತಲೆನೋವಿತ್ತು, ಮೈಗ್ರೇನ್ದು, ಅದೆಲ್ಲ ಕಡಿಮೆ ಆಗಿದೆ ಸೇವನೆ ಮಾಡ್ತಾ ಇರೋದ್ರಿಂದ. ಗ್ಯಾಸು ಸಹ ಬಂದ್ಬಿಡುತ್ತೆ, ಇಲ್ಲ ಕಫ ಎಲ್ಲ ಬಂದ್ಬಿಡುತ್ತೆ ಮೂಗು ಕಿವಿ ಕಣ್ಣು ಕಿವಿಗಳಿಗೆಲ್ಲ ಹಾಕ್ಕೊಳ್ತಾ ಇರೋದ್ರಿಂದ. ಸ್ವಲ್ಪ ಆರಾಮಾಗಿರುತ್ತೆ ಆ ಥರ ಎಲ್ಲ ಬಂದಮೇಲೆ.
ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ಶಿವಂಬು ಮೇಲೇನೆ ಒಂದು ಸೆಷನ್ ಕೊಟ್ಟಿದ್ದೆ ಮೇಡಮ್, ಅದರಿಂದ ಇಷ್ಟು ಹೇಳ್ತೀನಿ. ಸೇವನೆ ಮಾಡಿದ್ಮೇಲೆ ಕೊಟ್ಟಿದ್ದೀನಿ. ಇದು ಸೇವನೆ ಮಾಡೋಕ್ ಮುಂಚೆ ಫುಲ್ಲು ಶಿವಂಬುದೇ ಕೊಟ್ಟಿದ್ದೆ ಕ್ಲಾಸು. ಇಷ್ಟು ಹೇಳ್ತೀನಿ ಮೇಡಮ್. ತಲೆಗೆ ಸ್ನಾನ ಮಾಡೋವಾಗೆಲ್ಲ ಹಾಕ್ಕೊಳ್ತೀನಿ. ಹಳೇದು ಹಾಕ್ಕೊಂಡಾಗ ಒಳ್ಳೆ ಶಾಂಪೂ ಥರ ನೊರೆ ಬಂದಂಗೆ ಆಗುತ್ತೆ ಮೇಡಮ್. ಸೂಪರ್ ಮೇಡಮ್. ಮತ್ತೆ ಬಾಟ್ಲ ಎಲ್ಲ ನಾನು ಒಬ್ಬೊಬ್ರು ಮಾಸ್ಟರ್ಸ್ ಅದ್ರ ಬಗ್ಗೆ ಒಂದೊಂದು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಈಗ ನೀವ್ ಹೇಳ್ತಾ ಇದ್ದೀರಾ ಚರ್ಮದ ಆರೋಗ್ಯಕ್ಕೆ ಮತ್ತೆ ಗ್ಲೋನೆಸ್ಗೆ ಮತ್ತೆ ಶಾಂಪೂ ರೀತಿನಲ್ಲೂ ಇದು ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀರಾ. ಹೌದು ಎಸ್, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ನಾನು ಮತ್ತೆ ಬಾಟ್ಲಲ್ಲೇ ತಗೊಂಡು ಬಾಟ್ಲಲ್ಲೇ ಸೇವನೆ ಮಾಡ್ತೀನಿ. ಅದನ್ನ ಉಪ್ಪು ಹಾಕಿ ತೊಳೆದಿಟ್ಕೋತೀನಿ. ನಾನು ಬಾಯಿಲ್ ಏನ್ ಮಾಡ್ತಿಲ್ಲ, ಉಪ್ಪು ಹಾಕ್ಬಿಟ್ಟು ಬಿಸಿನೀರಿಂದ ವಾಶ್ ಮಾಡಿ ಮಾಡ್ಕೋತಾ ಇದ್ದೀನಿ ಮೇಡಮ್. ಓಕೆ ಮೇಡಮ್, ನೀವು ತಿಳಿಸ್ಕೊಟ್ಟಿರೋದ್ರಿಂದ ನಾ ಧೈರ್ಯವಾಗಿ ಮಾಸ್ಟರ್ಸ್ ಕೂಡ ಇದನ್ನ ಪ್ರಯೋಗ ಮಾಡಬಹುದು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅಶ್ವಿನಿ ಮೇಡಮ್ ನಮಸ್ಕಾರ. ಒಂದು ರಿಕ್ವೆಸ್ಟ್ ಮೇಡಮ್, ಸ್ಪಿರುಲಿನಾ ಅಂತ ಹೇಳಿದ್ರಿ, ಸ್ಪಿರುಲಿನಾ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸಂಕಲ್ಪ ಗ್ರೂಪ್ ಹಾಕಿ ಮೇಡಮ್, ನಾವು ತರಿಸ್ಕೊಳ್ತೀವಿ. ಓಕೆ, ನಿಮ್ ಡೌಟ್ ನ ಈಗ್ಲೇ ಕ್ಲಿಯರ್ ಮಾಡ್ಬಿಡೋಣ. ಸ್ಪಿರುಲಿನಾ ಬಂದ್ಬಿಟ್ಟು ಮೋದಿ ಕೇರ್, ನಮ್ಮ ಇಂಡಿಯಾದ ಬೆಸ್ಟ್ ಕಂಪ್ನಿ. ಅದು ನೋಡಿ ಈ ರೀತಿ ಇರುತ್ತೆ, ಕಾಣಿಸ್ತಿದ್ಯಾ? ಹ್ಮ್ ಮೇಡಮ್, ಕಾಣಿಸ್ತಿದೆ ನೋಡಿ. ಇದು ಸೇವನೆ ಮಾಡೋದು ಮೇಡಮ್ ಇದು ಸೇವನೆ ಮಾಡೋದಾ? ನೋಡಿ, ಈ ತರ ಟ್ಯೂಬ್ ನಲ್ಲಿ ಪೌಡರ್ ರೂಪದಲ್ಲಿ ಇರುತ್ತೆ. ಅಂದ್ರೆ ಆ ಪೌಡರ್ ಬಂದು ಫುಲ್ಲು ಈಗ ಪಾಚಿ ಕಲರ್ ಇರುತ್ತೆ. ಯಾಕೆಂದ್ರೆ ಇದು ಪಾಚಿಯಿಂದಲೇ ನಾವು ಇದು ರೆಡಿ ಮಾಡಿರುವಂತದ್ದು. ಇದು ಗ್ರೀನ್ ಕಲರ್, ತುಂಬಾ ಪೌಡರ್ ಇರುತ್ತೆ. ಫುಲ್ಲು ಗ್ರೀನಿಶ್ ಆಗಿರುತ್ತೆ. ಇದನ್ನ ನೀವು ಬೆಳಿಗ್ಗೆ ತಿಂಡಿ ಮತ್ತೆ ನೈಟ್ ಊಟ ಆದ್ಮೇಲೆ ಇದನ್ನ ಸೇವನೆ ಮಾಡುವಂತದ್ದು. ಆಮೇಲೆ ಇದ್ರ ನುಣ್ಣು ಪೌಡರ್ ಇರೋದ್ರಿಂದ ನೀವು ಶಿವಂಬುಗೂ ಸಹ ಹಾಕಿ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು. ಎಸ್ ಮೇಡಮ್. ನೆಕ್ಸ್ಟ್ ಮಾತಾಡಿ. ಸಂಗಯ ಹೊಸ ಮಠ ಅಂತ ಇದೆ. ಎಸ್ ಸರ್. ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಕೇಳಿಸ್ತಿದೆ ಮೇಡಮ್? ಹಾ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಸರ್ ಮಾತಾಡಿ. ಮೇಡಮ್, ಇದು ಶಿವಂಬ ಚಿಕಿತ್ಸೆನ ಈಗ ಹಾಸ್ಪಿಟಲೈಸ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಕೊಡ್ಬೋದಾ? ನಂದ ಮೇಡಮ್. ಸರ್ ಇನ್ನೊಂದ್ಸಲ ರಿಪೀಟ್ ಮಾಡಿ. ಈಗ ಹಾಸ್ಪಿಟಲೈಸ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಕೊಡ್ಬೋದಾ ಅಂತ ಶಿವಂಬುನ? ಯಾಕಂದ್ರೆ ಅವ್ರಿಗೆ ಮೆಡಿಸಿನ್ ಎಲ್ಲ ಇರುತ್ತೆ, ಮೆಡಿಸಿನ್ ಜೊತೆಲಿ ಇದನ್ನ ತಗೋಬಹುದಾ ಹೆಂಗೆ ಅಂತ? ನಮ್ಮ ಸೀನಿಯರ್ ಮಾಸ್ಟರ್ ನಂದಾ ಮೇಡಮ್ ಆನ್ಸರ್ ಕೊಡ್ತಾರೆ. ಅದೇ ಸರ್, ಈಗ ಅವರು ಹಾಸ್ಪಿಟಲೈಸ್ ಆಗಿರ್ತಾರೆ, ಔಷಧಿ ತಗೋತಾ ಇರ್ತಾರಲ್ಲ, ಅವಾಗ ಅವ್ರದ್ದು ಕೊಡ್ಲಿಕ್ಕೆ ಬರೋದಿಲ್ಲ. ಅವ್ರ ಮನೆಯಲ್ಲಿ ಯಾರಾದರೂ ಆರೋಗ್ಯವಂತರಿದ್ರೆ ಅವ್ರದ್ದು ಕೊಡ್ಬೋದು. ಅಂದ್ರೆ ಆ ಪೇಷಂಟ್ ಕೊಡ್ಬೋದು ಒಟ್ಟಿನಲ್ಲಿ? ಹೌದು, ಕೊಡ್ಬೋದು ಸರ್, ಕೊಡ್ಬೋದು. ಅಂದ್ರೆ ಮೆಡಿಸಿನ್ ಅದು ತಗೊಂಡ್ರೆ ಅಂದ್ರೆ ಮೆಡಿಸಿನ್ ತಗೋತಾ ಇರ್ತಾರೆ, ಹಾರ್ಡ್ ಮೆಡಿಸಿನ್. ಅವಾಗ ಅವ್ರದ್ದು ಮತ್ತೆ ಅದು ಬೇಡ ಅಂತ ಅನ್ನೋ ಉದ್ದೇಶಕ್ಕೆ ಅವ್ರ ಮನೆಯಲ್ಲಿ ಯಾರಾದ್ರೂ ಆರೋಗ್ಯವಂತರು ಇರ್ತಾರಲ್ಲ ಅವ್ರದ್ದು ಮೂತ್ರನ ಅವ್ರಿಗೆ ಕೊಡ್ಬೋದು ಸರ್. ಯಾಕೆಂದ್ರೆ ನಾವು ಕೆಲವು ಪ್ರಯೋಗ ಮಾಡಿದೀವಿ. ಒಬ್ರು ಬ್ರೈನ್ ಸ್ಟ್ರೋಕ್ ಆಗಿ ಅವರು ಬೆಡ್ ರಿಡನ್ ಆಗಿದ್ರು. ಅವ್ರದ್ದು ಮನೆಯವ್ರದ್ದು ಕೊಡಾಕ್ ಹೇಳಿದ್ವಿ. ಅವ್ರು ಕೊಡ್ತಾ ಹೋದ್ರಿಂದ ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಹೇಳಿದಾರೆ ಸರ್. ಗುಲ್ಬರ್ಗದವರು ಅವರು ಯೂಸ್ ಮಾಡಿದಾರೆ ಸರ್. ಅವ್ರ ಮಗನ್ ಕೊಟ್ಟಿದ್ದಾರೆ ಅವ್ರಿಗೆ. ಮತ್ತೆ ಮಸಾಜ್ ಮಾಡ್ಬೋದು. ಹೇಳಿ ಸರ್. ಈಗ ನಮ್ಮಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗಿದೆ, ಒನ್ ಸೈಡ್ ವರ್ಕ್ ಆಗ್ತಲ್ಲ, ಒಂದು ಲೆಫ್ಟ್ ಹ್ಯಾಂಡ್ ಮತ್ತೆ ಲೆಗ್ ಎರಡು ವರ್ಕ್ ಆಗ್ತಾ ಇಲ್ಲ. ಸರ್, ಅದು ಏನಾಗ್ಬಿಟ್ಟಿದೆ ಅವ್ರಿಗೆ, ಅವ್ರು ಸ್ವಲ್ಪ BP ಮತ್ತೆ ಶುಗರ್ ಇದೆ, ಮೆಡಿಸಿನ್ ತಗೊಂತಾರೆ. ಅದ್ರ ಜೊತೆಲಿ ಪ್ಯಾರಾಲಿಸಿಸ್ ಟ್ಯಾಬ್ಲೆಟ್ ತಗೊಂತಾರೆ. ಸರ್, ಆಲ್ರೆಡಿ ಅವ್ರಿಗೆ ಒಂದು 2 years ಮೇಲೇನೆ ಆಯ್ತು ಅದಾಗಿ. ನಾವು ಬೇರೆ ಎಲ್ಲ ಏನ್ ಮಾಡ್ತೀರಾ
ಅವ್ರದ್ದು ಬೇಡ ಸರ್, ನೀವು ಆರೋಗ್ಯವಂತರ ಇದ್ದವ್ರದ್ದು ಏನ್ ಮಾಡ್ಬೇಕು, ಮಸಾಜ್ ಮಾಡ್ಬೇಕು, ಸ್ಟೋರ್ ಮಾಡ್ಬೇಕು ಸರ್. ಅದನ್ನ ಕಾಜಿನ ಬಾಟಲ್ ಅಲ್ಲಿ ಬಿಸಿಲು ಅಂದ್ರೆ ಪೂರ್ಣ ಬಿಸಿಲು ಬೇಡ, ಎಳೆ ಬಿಸಿಲು ಬೀಳೋ ಜಾಗದಲ್ಲಿ ಇಡ್ಬೇಕು. ನಾವ್ ಎಷ್ಟೆಷ್ಟು ದಿವಸ ಅದನ್ನ ಸ್ಟೋರ್ ಮಾಡ್ತಾ ಹೋಗ್ತೇವೆ ಅಷ್ಟೊಂದು ಔಷಧಿ ಗುಣನ ಅದ್ರಲ್ಲಿ ಬರುತ್ತೆ. ಇವತ್ತಿಂದು ಅಂದ್ರೆ ಇವತ್ತು ಸ್ಟೋರ್ ಮಾಡಿದ್ರ ನೀವು ನಾಳೆ ಮಸಾಜ್ ಮಾಡಿ, 2 ದಿನ ಬಿಟ್ಟು ಮಾಡಿ, ಹಿಂಗೆ ಅದ್ ಎಷ್ಟು ದಿವಸ ನೀವು ಟೈಮ್ ಕಳೀತೈತಲ್ಲ ಅಷ್ಟೊಂದು ಔಷಧಿ ಗುಣ ಬರುತ್ತೆ. ಅದನ್ನ ಮಸಾಜ್ ಮಾಡ್ಲಿಕ್ಕೆ ಯೂಸ್ ಮಾಡಿ ಸರ್. ಮತ್ತೆ ಫ್ರೆಶ್ ಆಗಿ ಬಂದಿದ್ದು ಅವ್ರಿಗೆ ಏನು ಹೊಟ್ಟೆಲಿ ತಗೊಳ್ಳಿಕ್ಕೆ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಮಾಡಿ ರಿಸಲ್ಟ್ ಬರುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಮೇಲೆ ಅಶ್ವಿನಿ ಮೇಡಮ್, ಎಸ್ ಸರ್. ನನಗೆ ಒಂದು ಪಿರಾಮಿಡ್ ಬೇಕಾಗಿತ್ತು 2x2. ಹಾ ಈಗ ನಾನು ಜಾಯಿನ್ ಆಗಿ ಒಂದು 2 months ಆಯ್ತು ಅಷ್ಟೇ. ಈ ಮಧ್ಯೆ ನಾನು ಎಸ್ ಸರ್. ಸ್ವಲ್ಪ ಧ್ಯಾನಕ್ಕೆ ಕುಂತ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ನನಗೆ ಕಾಲ್ ಫ್ರಾಕ್ಚರ್ ಆಯ್ತು ಗಾಡಿ ಮೇಲಿಂದ ಬಿದ್ದ್ಬಿಟ್ಟು. ಹಿಂಗಾಗಿ ನಾನು ಸ್ವಲ್ಪ ಬೆಡ್ ರೆಸ್ಟ್ ಎಲ್ಲ ಇದ್ದೆ. ಈಗ ಒಂದ್ ಸ್ವಲ್ಪ ಲಾಸ್ಟ್ ಒಂದು 15 days ಇಂದ ಸ್ವಲ್ಪ ಓಡಾಡ್ತಾ ಇದ್ದೀನಿ. ಅದು ಧ್ಯಾನಕ್ಕೆ ಕುಂಡ್ರಬೇಕಾದ್ರೆ ಎಸ್ ಸರ್. ಏನಾಗುತ್ತೆ, ಬೇಡ ಬಿಡು ಏನ್ ಮಾಡೋದು, ಸುಮ್ನೆ ಲೆಕ್ಚರ್ ಎಲ್ಲ ಕೇಳ್ತೀನಿ, ಗುರುಗಳ ಲೆಕ್ಚರ್ ಎಲ್ಲ ಕೇಳ್ತೀನಿ, ಯಾರು ಸ್ಪೀಚ್ ಕೊಟ್ರೆ ಕೇಳ್ತೀನಿ. ಬಟ್ ಧ್ಯಾನಕ್ಕೆ ಕುಂಡ್ರಕ್ ಆಗ್ತಾ ಇಲ್ಲ, ಮನಸ್ ಕಂಟ್ರೋಲ್ ಬರ್ತಾ ಇಲ್ಲ. ಬಿಡು ಏನ್ ಮಾಡೋದು ಅಂತ ಈ ತರ ಸ್ವಲ್ಪ ಆಲಸ್ಯತನ ಆಗ್ಬಿಟ್ಟಿದೆ. ಅದು ಸರ್ ನನ್ನ ಮೊನ್ನೆ ನಂಬರ್ ಕಾಲ್ ಮಾಡಿ ಸರ್. ಮೇಡಮ್ ನಿಮ್ ನಂಬರ್ ಸ್ವಲ್ಪ ನನಗೆ ಇದು ಮಾಡ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಎಸ್ ಸರ್, ಸಮಯ ಆಯ್ತು, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಇನ್ನ 2 ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಮನಪ್ಪ ರಾಮದುರ್ಗ ಅಂತ ಇದೆ. ಎಸ್ ಸರ್, ಮಾತಾಡಿ. ನಮಸ್ಕಾರ ಮೇಡಮ್. ಎಸ್ ಸರ್. ಮೇಡಮ್, ನಾನು ಫಸ್ಟಿಗೆ ಅದು ಶಿವಂಬು ನಾನು ತೆಗೆದುಕೊಳ್ಳುವಾಗ ಘಾಟ್ ವಾಸನೆ ಬರ್ತರಿ ಮೇಡಮ್. ಅದು ತೆಗೆದುಕೊಂಡಾಗ ಅದು ಬಾಯಿ ತೆಗೆದಾಗ ಅದು ಯಾಕೋ ತಗೊಳ್ತಾ ಆಗ್ತಾ ಇಲ್ಲ ಮೇಡಮ್. ಅದು ಯಾವ ರೀತಿ ನಾವು ತಿನ್ನೋ ಆಹಾರ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಅಥವಾ ಅದು ಘಾಟ್ ವಾಸನೆ ಬರ್ತಾ ಇದೆ ಮೇಡಮ್? ಎಸ್ ಸರ್, ಇದಕ್ಕೂ ಕೂಡ ಹೇಳಿ ನೀವು ಮೇಡಮ್. ಅಂದ್ರೆ ಆಹಾರದಲ್ಲಿ ಒಂದ್ ಸ್ವಲ್ಪ ಉಪ್ಪು, ಹುಳಿ, ಖಾರ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಂತರ ನಾವು ಹೇಳಿದೇವಲ್ಲ, ರಾತ್ರಿ ಊಟ 7 ಗಂಟೆ ಒಳಗೆ ಮಾಡ್ಬೇಕು ಸರ್. ನಾವು 7 ಗಂಟೆಗೆ ಮುಕ್ತಾಯ ಮಾಡ್ಬಿಡ್ಬೇಕು. 7 ಗಂಟೆ ಮಾಡಿದ ತಕ್ಷಣ ನಾವು ಊಟ ಮಾಡ್ತೇವಲ್ಲ, ಊಟ ಮಾಡಿ ನೀರ್ ಕುಡಿತೀರ. ಮತ್ತೆ ನಾವು ಮಲಗಬೇಕಾದ್ರೆ 10 ಗಂಟೆ ಆಗತ್ತೆ ಸರ್. 10 ಗಂಟೆ ಒಳಗೆ ಯೂರಿನ್ ಪಾಸ್ ಮಾಡ್ಬೇಕು. ಯೂರಿನ್ ಪಾಸ್ ಮಾಡಿ ಮತ್ತೆ ನೀರ್ ಕುಡಿದ್ ಮಲಗಿದಾಗ ನೀವೇನು ನೈಟ್ ಊಟ ಸಾಧ್ಯವಾದಷ್ಟು ಬೇಯಿಸದೇ ಇರೋದನ್ನ ಊಟ ಮಾಡಿ ಸರ್. ಅಂದ್ರೆ ಹಣ್ಣು, ತರಕಾರಿ, ಕಾಳು, ಮೊಳಕೆ ಕಾಳು ಅಥವಾ ಗಂಜಿ, ಈ ಟೈಪ್ ಎಳ್ನೀರು, ಈ ಟೈಪ್ ಕುಡಿದು ನೀವು ಮಲಗಿದಾಗ ನೀವು ಮಲಗಬೇಕಾದ್ರೆ 3 ತಾಸು ಆಗುತ್ತೆ. ನಾವ್ ಏನೇ ಊಟ ಮಾಡಿದ್ದು ಅವಾಗ ಡೈಜೆಷನ್ ಆಗ್ಬಿಡುತ್ತೆ ಸರ್. ಅದು ಅವಾಗ ಯೂರಿನ್ ಪಾಸ್ ಮಾಡಿ ಮತ್ತೆ ನೀವು ನೀರ್ ಕುಡಿದು ಮಲಗಬೇಕು. ಬೆಳಿಗ್ಗೆ ನೀವು ಏನ್ ಬ್ರಾಹ್ಮಿ ಮುಹೂರ್ತ 3 ಗಂಟೆ ನಂತರ ಏನ್ ಹೇಳ್ತಿರಲ್ಲ, ಆ ಮೂತ್ರದಲ್ಲಿ ಯಾವ್ದು ಕಲರ್ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ, ಏನು ಘಾಟ ವಾಸನೆ ಇರೋದಿಲ್ಲ. ನೀವು ಎಳನೀರ್ ಇದ್ದಂಗೆ ಇರುತ್ತೆ. ನಿಮಗೇನು ತಗೊಳ್ಳಿಕ್ಕೆ ಏನು ಹೆಸಿಟೇಟ್ ಆಗುದಿಲ್ಲ, ಅದ್ ತಗೋಬಹುದು. ಇದು ಟ್ರೈ ಮಾಡಿ ಸರ್, ನಿಮ್ಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ಓಕೆ ಸರ್, ನಿಮ್ಗೆ ಉತ್ತರ ಸಿಕ್ಕಿದೆ. ಮತ್ತೆ ಯಾರಿಗೆಲ್ಲ ಈ ಪ್ರಶ್ನೆಗೆ ಇಂಥ ಪ್ರಶ್ನೆ ಅನಿಸಿಕೆಗಳು ಇರುತ್ತೋ ಖಂಡಿತವಾಗ್ಲೂ ನೀವು ಮುಂದಿನ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಮತ್ತೆ ಇದು ರಿಪೀಟ್ ಆಗ್ತಿರುತ್ತೆ ಪ್ರಾಯೋಗಿಕ ತರಬೇತಿಲಿ. ಮತ್ತೆ ಹೊಸ ಮಾಸ್ಟರ್ಸ್ಗೆ ಒಬ್ರಿಗೆ ಅವಕಾಶ ಇದೆ, ಅವ್ರು ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಮಂಜುಳಾ ಮೇಡಮ್. ಎಸ್ ಮೇಡಮ್. ಮೇಡಮ್ ನಮಸ್ಕಾರ. ಏನಿಲ್ಲ, ಯಾರೋ ಹೊಸ ಮಾಸ್ಟರ್ ಕೇಳ್ತಾ ಇದ್ರು ಹಿಂಗೆ ಸ್ಟ್ರೋಕ್ ಆಗಿದೆ ಯಾರಿಗೋ ಒಬ್ರಿಗೆ ಅಂತ. ಅದಕ್ಕೆ ನನ್ನ ಸಲಹೆ ಏನು ಅಂದ್ರೆ, ಗುರುಜಿಯವರೇ ಹೇಳ್ತಾ ಇದ್ರು, ನನ್ಗೂ ಹೇಳಿದ್ದಾರೆ, ಮಂಡಿ ನೋವಿಗೆ ಇದು ಒಂದು ಬಟ್ಟೆನ ಶಿವಾಂಬುನಲ್ಲಿ ಅದ್ಬಿಟ್ಟು ಒದ್ದೆ ಮಾಡ್ಬಿಟ್ಟು ಹಿಂಡ್ಬಿಟ್ಟು ಅದನ್ನ ಸುತ್ಕೊಂಡು, ನಿಮ್ಗೆ ಎಲ್ಲಿ ಸ್ಟ್ರೋಕ್ ಆಗಿದೆ, ಯಾವ ಭಾಗ ವರ್ಕ್ ಆಗ್ತಿಲ್ವೋ ಅದಕ್ಕೆಲ್ಲ ಸುತ್ಬಿಟ್ಟು ಒಂದು ರಾತ್ರಿ, ಇಡೀ ರಾತ್ರಿ ಹೊತ್ತು ಅದನ್ನ ಹಂಗ್ ಸುತ್ತಬಿಟ್ಟು ಮಲಗ್ಬಿಟ್ಟು ಬೆಳಗ್ಗೆ ಗೆದ್ರೆ ಅದು ಸುಮಾರು ಅಂಶ ಕಾಣುತ್ತೆ ಅಂತ. ಈಗ ಮಸಾಜ್ಗಿಂತಲೂ ಇದು ತುಂಬಾ ಪರಿಣಾಮಕಾರಿ. ಯಾಕೆಂದ್ರೆ ಇದೆಲ್ಲ ನಾವು ತಗೊಂಡಿರೋದು ಗುರೂಜಿಯಿಂದ. ಹಾಗಾಗಿ ಯಾರ್ಗೆ ಇದು ಪ್ರಾಬ್ಲಮ್ ಆಗಿದೆಯೋ ಅವರು ಕೇಳ್ತಾ ಇದ್ರಿ, ಈಗ ಸ್ಟ್ರೋಕ್ ಆಗಿದೆ ಅಂತ. ಅಂಗಕ್ಕೆ ಅಷ್ಟು ಕಾಟನ್ ಬಟ್ಟೆಲಿ ಅದ್ಬಿಟ್ಟು ಅದನ್ನ ಸುತ್ತಬಿಟ್ಟು, ಅದು ಯಾವ ಅಂಗ ಇದಾಗಿದೆಯೋ ಅದಕ್ಕೆಲ್ಲ ಸುತ್ತಬಿಟ್ಟು ಮಲಗಿಸ್ಬಿಡೋದು. ಬೆಳಗ್ಗೆ ಗೆದ್ದು ಅದನ್ನ
ತೆಗೆದ್ಬಿಟ್ಟು ಇನ್ನೆಲ್ಲ ವಾಶ್ ಮಾಡ್ಬೋ ಸ್ನಾನ ಮಾಡ್ಕೊಂಡ್ರೆ ಈ ತರ ಮಾಡ್ತಾ ಅಂದ್ರೆ ಒಂದ್ ತಿಂಗಳು 2 ತಿಂಗಳು ಈ ತರ ಮಾಡ್ತಾ ಇದ್ರೆ ನಿಮ್ಗೆ ಅನುಭವ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಸರ್ ಹೇಳ್ತಿದ್ರು ಒಬ್ರು ಘಾಟ್ ವಾಸನೆ ಅಂತ. ಸರ್ ನಾವೇನ್ ತಿಂದಿರ್ತೀವೋ ಅದೇನೆ, ಅಂದ್ರೆ ನಾವೇನ್ ಕಂಪ್ಯೂಟರ್ ಫೀಡ್ ಮಾಡ್ತೀವೋ ಅದೇ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ಈ ಶಿವಾಂಬು ಅಪ್ಲೈ ಮಾಡ್ಬೇಕಾದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನಂದಾ ಮೇಡಮ್ ಆಲ್ರೆಡಿ ಹೇಳಿದಾರೆ ನಿಮ್ಗೆ. ಅದಕ್ಕೆ ಈಗ 3 ಟೈಮುನು ಬೆಂದಿರೋದೇ ತಿನ್ಬಿಟ್ಟು ಮಸಾಲೆ ಎಲ್ಲಾ ಹಾಕಿರೋದಾದ್ರೆ ಅದೇ ರೀತಿನೇ ಡಾರ್ಕ್ ಕಲರೇ ಬರುತ್ತೆ, ಡಾರ್ಕ್ ಎಲ್ಲೋ, ಆಮೇಲೆ ಸ್ವಲ್ಪ ಸ್ಮೆಲ್ಲು ಎಲ್ಲ ಇರುತ್ತೆ. ಅದೇ ನಾವು ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಅಂದ್ರೆ ಈ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಅಂದ್ರೆ ಮೊಳಕೆ ಕಾಳು, ಹಸಿ ತರಕಾರಿ, ಹಣ್ಣು ಇದನ್ನೆಲ್ಲ ಸೇವನೆ ಮಾಡ್ತಾ ಇದ್ರೆ ಸ್ವಲ್ಪ ಉಪ್ಪಾಗಿರುತ್ತೆ, ಎಳ್ನೀರ್ ತರನೇ ಇರುತ್ತೆ ತಿಳಿಯಾಗಿ. ಯಾಕೆಂದ್ರೆ ನಾನು ಇದು ಹೇಳಿದ್ರು 6 ತಿಂಗಳು ನಾನು ಉಪಯೋಗಿಸಿರ್ಲಿಲ್ಲ. ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅಂತ ಯಾವಾಗ ಒಮ್ಮೆ ನಾನು ಸೇವನೆ ಮಾಡಿದೆ ಅದು ಮೈಂಡ್ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಹಾಗಾಗಿ ಯಾವಾಗ ನಾನು ಹುಬ್ಬಳ್ಳಿ ಧ್ಯಾನಕ್ಕೆ ಹೋಗಿ ಬಂದೋ ಇಷ್ಟೊಂದ್ ಜನ ಮಾಸ್ಟರ್ಸ್ ಎಲ್ಲ ತಗೊಳ್ತಿದ್ದಾರೆ ಅಂತದ್ ನನಗೂ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು, ನನ್ಗೂ ಆರೋಗ್ಯ ಇಷ್ಟೊಂದು ಸಮಸ್ಯೆ ಇದೆ, ಇದು ತಗೊಂಡ್ರೆ ನೋಡೇ ಬಿಡೋಣ. ಯಾಕೆಂದ್ರೆ ಇದು ಹಿಂದೆ ಪರಮೇಶ್ವರ ಪಾರ್ವತಿಗ್ ಟೀಚ್ ಮಾಡಿದ್ದು. ಹಂಗಾಗಿ ಇದು ಹಳೆ ವಿಧಾನ, ಹೊಸ ವಿಧಾನ ಏನು ಅಲ್ಲ, ಅಂತದ್ ಏನೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತಗೊಂತಾ ಉಪಯೋಗಿಸ್ತಾ ಬಂದೆ. ಹಾಗಾಗಿ ಏನು ಅದನ್ನೇನು ಅಸಹ್ಯ ಆಗ್ಲಿ ಒಂಥರ ಇದಾಗ್ಲಿ ಏನು ಆಗಲ್ಲ. ನಾನು ಡೈಲಿ ಅದನ್ನ ಕೈಯಲ್ಲಿ ಇಟ್ಕೊಂಡು ನನ್ನ ಶಿವಾಂಬು ನನಗೆ ಅಮೃತವಾಗಿದೆ, ಇದನ್ನು ಕುಡಿಯುವುದರಿಂದ ನನ್ನ ಎಲ್ಲಾ ಕಾಯಿಲೆಗಳು ದೂರವಾಗಿವೆ ಅಂತ ಡೈಲಿ ಸಂಕಲ್ಪ ಮಾಡ್ಕೊಂಡೆ ನಾನು ಕುಡಿತಿರೋದು ಇದುವರೆಗೂ. ಸುಮ್ನೆ ಹಂಗೆ ಕುಡಿಯಲ್ಲ, ಅದು ಸಂಕಲ್ಪ ಮಾಡೇ ಕುಡಿತೀನಿ ಡೈಲಿ. ಹಾಗಾಗಿ ಇದು ಒಂದು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಸುಮಾರು ಜನ ಇರೋದ್ರಿಂದ. ಆಮೇಲೆ ಸರ್ ಯಾರೋ ಕೇಳ್ತಿದ್ರು ಒಬ್ರು ಹಾಸ್ಪಿಟ್ಲು ಅಂತ. ಮೇಡಮ್ ಆಲ್ರೆಡಿ ಸಜೆಷನ್ ಕೊಟ್ಟಿದ್ದಾರೆ, ಯಾರು ಹೆಲ್ತಿ ಆಗಿರ್ತಾರೋ ಅಂತ. ಈಗ ಶುಗರು BP ಇರೋದೆಲ್ಲ ಕಾಮನ್. ಈಗ ಅವ್ರದೇ ಯೂರಿನ್ ಅವರೇ ಕುಡಿದ್ರೆ ಏನು ತಪ್ಪಾಗಲ್ಲ. ಬಟ್ ಯಾವಾಗ ಅಂದ್ರೆ ಹೇಳಿದ್ದಾರೆ ಆಲ್ರೆಡಿ ಕ್ಯಾನ್ಸರ್ ಈಗ ಕೀಮೋಥೆರಪಿ ತಗೊಳ್ತಿರೋರು ಅಂಥವ್ರದ್ದು ಮೂತ್ರ ಬೇಡ ಅಂತ ಹೇಳ್ಬಿಟ್ಟು, ಇನ್ನ ಮಾಮೂಲಿ ಆರೋಗ್ಯವಾಗಿದ್ದು ಶುಗರು BP ಟ್ಯಾಬ್ಲೆಟ್ ತಗೊಂತಿದ್ರೆ ಏನು ಆಗೋದಿಲ್ಲ, ಸೇವನೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಅವ್ರ ಮನೇಲಿ ಯಾರು ಆರೋಗ್ಯವಾಗಿದಾರೋ ಅವ್ರದ್ದು ಬೆಳಗ್ಗೆ ಎದ್ದು ಮೂತ್ರನ ಕಲೆಕ್ಟ್ ಮಾಡಿ ಕುಡಿಯೋದ್ರಿಂದ ಎಲ್ಲಾ ಕಾಯಿಲೆಗಳು ದೂರ ಆಗ್ತವೆ ಅಂತ ಹೇಳ್ಬಿಟ್ಟು ನಾವು ಸ್ವಾಧ್ಯಾಯ ನಮ್ ಗುರೂಜಿಗಳು ಡೈಲಿ ಬೆಳಗ್ಗೆ ಹೊತ್ತು ಕೇಳಿ ನಾವು ಇದನ್ನ ಹೇಳಲಿಕ್ಕೆ ಆಗ್ತಾ ಇದೆ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಹಾಗೆ ಮ್ಯೂಟ್ ಅಲ್ಲಿ ಇರ್ರಿ. ಸಾಕಮ್ಮ ಮೇಡಮ್. ಮೇಡಮ್ ನಮಸ್ತೆ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಯಾರ ಶಿವಂಬ ಚಿಕಿತ್ಸೆಯಲ್ಲಿ ಹೇಳಿದ್ರಲ್ಲ ಕುಡಿಯೋದಕ್ಕೆ ಇದು ಇರುತ್ತೆ, ಘಾಟ್ ಇರುತ್ತೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನ್ ಹೇಳೋದಂದ್ರೆ ಮಧ್ಯದಲ್ಲಿ ಫಸ್ಟ್ ಟೈಮ್ ಒಂದ್ ಹೋಗೋದ್ ಬಿಡ್ಬೇಕು, ಮಧ್ಯ ಬರೋದ್ ತಗೋಬೇಕು ಮೇಡಮ್. ಆವಾಗ ಯಾವುದೇ ಸ್ಮೆಲ್ ಇರಲ್ಲ, ಏನಿರಲ್ಲ, ಎಳ್ನೀರ್ ತರ ಇರುತ್ತೆ ಮೇಡಮ್. ಅದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸಾಕಮ್ಮ ಮೇಡಮ್, ಅದು ರಾತ್ರಿ ಫಸ್ಟ್ ಬರೋ ಮೂತ್ರದಲ್ಲೇ ಜಾಸ್ತಿ ವಿಶೇಷ ಗುಣ ಇರೋದು. ಹಾಗಾಗಿ ಅದನ್ನ ರಾತ್ರಿ ಎಲ್ಲ ಇದಾಗಿರುತ್ತೆ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋದು ಉಪಯೋಗಿಸ್ಬೇಕು ಅಂದ್ರೆ ಅದ್ರಲ್ಲಿ ಔಷಧೀಯ ಗುಣ ಅಷ್ಟಿರೋದಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗುರೂಜಿಯವರು ಸುಮಾರು ಸರ್ತಿ ಹೇಳಿದ್ದಾರೆ. ರಾತ್ರಿ ಮಲಗಿದಾಗ ಅದ್ರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲವಣಾಂಶಗಳಾಗ್ಲಿ, ವಿಟಮಿನ್ ಆಗ್ಲಿ ಎಲ್ಲ ಪ್ರತಿಯೊಂದು ಅದು ದೇಹಕ್ಕೆ ಉಪಯೋಗ ಆಗ್ತಾ ಇರುತ್ತೆ. ಹಂಗಾಗಿ ಮಾರ್ನಿಂಗ್ ಫಸ್ಟ್ ಏನ್ ಬರುತ್ತೆ ಅದೇ ಸೂಕ್ತ ಅಂತ ಮೇಡಮ್. ಅದೇ 3 ಗಂಟೆ ಪಟ್ಟು ಕುಡಿಯೋದಕ್ಕೆ ಅವ್ರಿಗೆ ತುಂಬಾ ಇದಾಗುತ್ತೆ ಅಂತ ಹೇಳಿದ್ರಲ್ಲ, ಆಮೇಲೆ ಸ್ವಲ್ಪ ಆಮೇಲೆ ಅಭ್ಯಾಸ ಆಗುತ್ತಲ್ವಾ ಅವ್ರಿಗೆ, ಆಮೇಲೆ ಕುಡಿಬೋದಲ್ವಾ? ಆಮೇಲೆ ಸ್ವಲ್ಪ ಮೇಡಮ್ ಅದಕ್ಕೆ ಒಂದ್ ಸಜೆಷನ್ ಏನು ಅಂದ್ರೆ, ಸ್ವಲ್ಪ ಅವರು ರೂಢಿ ಆಗ್ಬೇಕಾದ್ರೆ ಈ ತರ ಒಂದು ಸಣ್ಣ ಲೋಟದಲ್ಲಿ ಫಸ್ಟ್ ಅಭ್ಯಾಸ ಮಾಡ್ಲಿ. ಈ ತರ ಸಣ್ಣ ಲೋಟದಲ್ಲಿ ಅಭ್ಯಾಸ ಮಾರ್ನಿಂಗ್ ಇದ್ದೇನೆ ಸಣ್ಣ ಇದ್ರಲ್ಲಿ ಉಪಯೋಗಿಸ್ತಾ ಆಮೇಲೆ 1 ಲೋಟಕ್ ಬರ್ಲಿ. ಈ ತರ 1 ಲೋಟಕ್ ಬರ್ಲಿ, ಆಮೇಲೆ ಅವ್ರೇನೆ ಇದ್ ಮಾಡ್ತಾರೆ. ಹಾಗಾಗಿ ನಂದೇನೆ 1 ಲೋಟ ಕುಡಿತಾ ಇದ್ದೆ, ಈಗ ಫುಲ್ ಏನ್ ಮಾರ್ನಿಂಗ್ ಬರುತ್ತೆ ಅದೆಲ್ಲ ಫುಲ್ ಉಪಯೋಗಿಸ್ತೀನಿ ಮೇಡಮ್. ನಾವ್ ಹಾಗೆ ಮೇಡಮ್ ಉಪಯೋಗಿಸ್ತೀವಿ, ಆದ್ರೆ ಸ್ವಲ್ಪ ಮಧ್ಯದಲ್ಲಿ ಉಪಯೋಗಿಸ್ತೀವಿ ಅಷ್ಟೇ. ಯಾವ್ದೇ ಇದು ನಮಗೇನೋ ಅನ್ಸೋದಿಲ್ಲ. ತುಂಬಾ ನಮಗೆ ಹೆಲ್ತ್ ಎಲ್ಲಾದ್ರಲ್ಲಿ ಸ್ವಲ್ಪ ಮೈಂಡ್ ಎಲ್ಲ ಇದು ಅನ್ಸುತ್ತೆ, ಫ್ರೀ ಅನ್ಸುತ್ತೆ, ಮೋಷನ್ಸ್ ಹೋಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್. ಓಕೆ ಮೇಡಮ್.
ಓಕೆ ಸಾಕಮ್ಮ ಮೇಡಮ್, ನೀವು ಮಾರ್ನಿಂಗ್ ಮಧ್ಯದಲ್ಲಿ ಉಪಯೋಗಿಸಕ್ಕಿಂತ ಮಾರ್ನಿಂಗ್ ಉಪಯೋಗಿಸ್ಕೊಳ್ರಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದೇ ಮೇಡಮ್ ಅವರೇ 1 ಗಂಟೆ ಮೇಲ್ಪಟ್ಟು ಏನಂದ್ರೆ ಸ್ವಲ್ಪ ಮಾಡುವಾಗ ಮೋಷನ್ ರಿಸಸ್ ಮಾಡುವಾಗ ಸ್ವಲ್ಪ ಬಿಡ್ಬೇಕು, ಆಮೇಲೆ ಮಧ್ಯೆ ಬರೋ ರಿಸಸ್ ಅಲ್ಲಿ ತಗೋಬೇಕು ಅಂತ ಹೇಳ್ತಾ ಇರೋದು ನಾನು ಅಷ್ಟೇ. ಹಾ ಹೌದು, ಫಸ್ಟ್ 5 ಡ್ರಾಪ್ಸ್ ಅಷ್ಟೇ ಅದು. ಫಸ್ಟ್ 5 ಡ್ರಾಪ್ಸ್ ಬಿಟ್ಬಿಟ್ಟು ಆಮೇಲೆ ಮತ್ತೆ ಮಧ್ಯೆ ಬರುತ್ತಲ್ಲ ಆ ಡ್ರಾಪ್ಸ್ ತಗೊಂಡ್ಬಿಟ್ಟು ಕುಡಿಯೋದಕ್ಕೆ ಉತ್ತಮ ಅಂತ ಹೇಳ್ತಾ ಇರೋದು. ಅದು ಯಾವ್ದೇ ತರ ಸ್ಮೆಲ್ ಕಾಣಲ್ಲ ಅಂತ ಹೇಳ್ಬಿಟ್ಟು. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಿವಂಭು ಚಿಕಿತ್ಸಾ ಪ್ರಾಯೋಗಿಕ ತರಬೇತಿಯಲ್ಲಿ ಅದ್ಭುತವಾದ ಒಂದು ತರಬೇತಿ ನಡೆದಿದೆ. ಎಲ್ಲರೂ ಕೂಡ ಅದ್ಭುತವಾಗಿ ಎಲ್ರಿಗೂ ಉತ್ತರ ಸಿಕ್ಕಿದೆ ಮಾಸ್ಟರ್ಸ್ ಗಳಿಂದ ಅಂತ ಭಾವಿಸ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮತ್ತೆ ಕೊನೆಯದಾಗಿ ಇನ್ನು ಲಾಸ್ಟ್ ನಮ್ಮ ಲಕ್ಕಿ ಪಂಡಿತರು ಬಂದಿದ್ದಾರೆ, ನೋಡೋಣ ಅವ್ರೇನು ಮಾತಾಡ್ತಾರೆ. ಎಸ್ ಮೇಡಮ್ ಮಾತಾಡಿ. ಮಾಸ್ಟರ್ಸ್ ನೀವು ಮ್ಯೂಟ್ ಮಾಡ್ಕೋಬಿಡಿ. ನಮಸ್ತೆ ಮೇಡಮ್, ಎಲ್ಲ ಕರೆಕ್ಟ್ ಆಗಿದೆ. ಮಂಜುಳಾ ಮೇಡಮ್ ಹೇಳ್ದಂಗೆ ನಾವು ಅದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಕಾಯಿಲೆ ಇದೆ ಹೋಗುತ್ತಂತ ಅನ್ಕೋಬಾರ್ದು. ನಮ್ಮಲ್ಲಿ ಆ ಕಾಯಿಲೆ ಅನ್ನೋ ಪದನೇ ಬರಬಾರ್ದು. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ, ನನ್ಗೆ ಸಹಾಯ ಮಾಡ್ತದೆ ಅನ್ಕೋಬೇಕು. ಕಾಯಿಲೆ ನನ್ನ ಪದ ಉಪಯೋಗಿಸಬಾರ್ದು, ಒಳ್ಳೇದಲ್ಲ. ಮತ್ತೆ ಮಲ್ಕ್ಬೇಕಾದ್ರೆ ಒಂದು ಯೋಚನೆ ಮಾಡಿ ಸಂಕಲ್ಪ ಮಾಡ್ಕೊಂಡ್ ಮಲ್ಕೊಳ್ಳಿ. ನಾನಿಂತ ಶಿವಂಬ ಉಪಯೋಗಿಸ್ತಾ ಇದ್ದೀನಿ, ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೇದಾಗುತ್ತೆ ಅನ್ಕೊಂಡು ಇಂಟ್ಯೂಷನ್ ಕೊಟ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಯೂರಿನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಪಂಡಿತರು ಒಂದ್ ಸ್ವಲ್ಪ ಶಾಸ್ತ್ರ ಹೇಳೇ ಹೋಗ್ತಾರೆ, ಅದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಥ್ಯಾಂಕ್ ಯು ಪಂಡಿತ್ರೆ. ನಮಸ್ತೆ. ರವಿ ಗೌಡ್ರು ಮಾತಾಡ್ತಾರೆ ಅನ್ಸುತ್ತೆ, ಮಾತಾಡ್ತೀರಾ ಸರ್? ಓಕೆ, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಕೊನೆಯ ಪ್ರಶ್ನೆ. ಓಕೆ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲ ಗುರುಗಳಿಗೂ ಕೃತಜ್ಞತೆಗಳು. ಹಾಗೆ ಇಲ್ಲಿವರೆಗೂ ಸಾವಧಾನವಾಗಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ತಮ್ಮೆಲ್ಲರಿಗೂ, ಮಾಸ್ಟರ್ಸ್ಗೂ ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಸಂಪನ್ನ ಮಾಡೋಣ.